ಸ್ನೇಹಿತರೆ ನಮಸ್ಕಾರ. SRB ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. RCB ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಪಂದ್ಯ ಇವತ್ತಿನ ದಿನ ನಡೆಯಲಿದೆ ಅಂತ ಹೇಳ್ಬೋದು. RCBಗೆ ಇರುವ ಟಾಪ್ 2 ಗುರಿ. ಇಂದು ಹೈದರಾಬಾದ್ ವಿರುದ್ಧ ಸೆಣಸು ಗೆದ್ದರೆ ಅಗ್ರ 2 ಸ್ಥಾನ ಭದ್ರ. RCB ಈ ಬಾರಿ IPL ಪ್ಲೇ ಆಫ್ ನ ಸ್ಥಾನ ಖಚಿತಪಡಿಸಿಕೊಂಡಿದೆ. ಆದರೆ ತಂಡದ ಗುರಿ ಇರುವುದು ಅಂಕಪಟ್ಟಿಯಲ್ಲಿ ಅಗ್ರ 2 ಸ್ಥಾನದ ಮೇಲೆ. ಇದನ್ನು ಸಾಧಿಸಬೇಕಿದ್ದರೆ ಇವತ್ತಿನ ಪಂದ್ಯದಲ್ಲಿ RCB ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗುತ್ತದೆ. RCB ಗೆಲುವು ಅಗತ್ಯವಾಗಿದೆ. ರಜತ್ ಪಾಟಿದಾರ್ ನಾಯಕತ್ವದ RCB 12 ಪಂದ್ಯಗಳನ್ನಾಡಿದ್ದು 8ರಲ್ಲಿ ಗೆದ್ದು 1 ಪಂದ್ಯ ರದ್ದಾಗಿದ್ದರಿಂದ 17 ಅಂಕ ಸಂಪಾದಿಸಿ 2ನೇ ಸ್ಥಾನದಲ್ಲಿದೆ. ಅಗ್ರ 2 ಸ್ಥಾನ ಪಡೆದ ತಂಡಗಳ ಕ್ವಾಲಿಫೈಯರ್ 1ರಲ್ಲಿ ಆಡಲಿರುವುದರಿಂದ RCBಗೆ ಅದರ ಮೇಲೆ ಕಣ್ಣಿದೆ. ಆದರೆ ಇದಕ್ಕೆ ಕೊನೆ 2 ಪಂದ್ಯದಲ್ಲೂ ಗೆಲ್ಲಲೇಬೇಕಾಗುತ್ತದೆ. ಜೊತೆಗೆ ತಂಡದಲ್ಲಿರುವ ಕೆಲ ಸಮಸ್ಯೆಗಳಿಗೆ ಪ್ಲೇ ಆಫ್ಗೂ ಮುನ್ನ ಪರಿಹಾರ ಕಂಡುಕೊಳ್ಳಬೇಕಾದ ಅಗತ್ಯವಿದೆ. ವಿರಾಟ್ ಕೊಹ್ಲಿ ತಮ್ಮ ಲಯದಿಂದ ಮುಂದುವರಿಯಲಿದ್ದು ಬಹುತೇಕ ವಿದೇಶಿ ಆಟಗಾರರು ಈ ಪಂದ್ಯಕ್ಕೆ ಲಭ್ಯವಿದ್ದಾರೆ. ಪಿನ್ ಸಾಲ್ಟ್, ಟೀಮ್ ಡೇವಿಡ್, ರೊಮಾರಿ ಶೆಫರ್ಡ್ ಆಯ್ಕೆಗೆ ಲಭ್ಯವಿದ್ದು ಅವರಿಂದ ತಂಡ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷೆಯಲ್ಲಿದೆ. ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಆಗಿರಬಹುದು, ಶ್ರೇಯಸ್ ಶರ್ಮಾ, ಎಸ್ ದಯಾಳ್ ತಂಡದ ಆಧಾರ ಸ್ತಂಭವಾಗಿದ್ದು, ಇನ್ನು ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಆಟ ತಂಡದ ಸೋಲು ಗೆಲುವು ನಿರ್ಧರಿಸಲಿದೆ. ಮತ್ತೊಂದೆಡೆ ಸನ್ ರೈಸರ್ಸ್ ಹೈದರಾಬಾದ್ಗೆ ಇದು ಸೋಲು ಮತ್ತು ಗೆಲುವಿನ ಪಂದ್ಯವಾಗಲಿದೆ. 12 ಪಂದ್ಯಗಳಲ್ಲಿ ಕೇವಲ 4ರಲ್ಲಿ ಗೆದ್ದಿರುವ ತಂಡ ಸತತ ಸೋಲುಗಳಿಂದ ಕಂಗೆಟ್ಟಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಅಂಕಪಟ್ಟಿಯಲ್ಲಿ ಮೇಲೇರುವ ತವಕದಲ್ಲಿದೆ. ಇವತ್ತಿನ ದಿನ ಅಂದ್ರೆ ಸಂಜೆ 7ವರೆಗೆ RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಅದು ಲಕ್ನೋದಲ್ಲಿ ಇವತ್ತಿನ ಮ್ಯಾಚ್ ನಡೆಯಲಿದೆ. ಇವತ್ತಿನ ಪಂದ್ಯದಲ್ಲಿ ವಿದೇಶಿ ಆಟಗಾರ ಅಂದ್ರೆ ಆಸ್ಟ್ರೇಲಿಯಾ ಬೌಲರ್ ಆದ ಹೆಜಲ್ವುಡ್ ಅಲಭ್ಯ ಅಂತ ಹೇಳಬಹುದು. ಅದ್ರ ಜೊತೆಗೆ ರಜತ್ ಮತ್ತು ಸಾಲ್ಟ್ ಫಿಟ್ ಆಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಗಾಯಗೊಂಡಿರುವ RCB ವೇಗಿ ಜೋಸ್ ಹೆಜಲ್ವುಡ್ ಇನ್ನೂ ಚೇತರಿಸಿಕೊಂಡಿಲ್ಲ. ಹೀಗಾಗಿ ಅವರು ಇವತ್ತಿನ ಪಂದ್ಯಕ್ಕೆ ಗೈರಾಗಲಿದ್ದಾರೆ. ಆದರೆ ಕೈ ಬೆರಳಿನ ಗಾಯಕ್ಕೆ ತುತ್ತಾಗಿದ್ದ ನಾಯಕ ರಜತ್ ಪಾಟಿದಾರ್ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಿನ್ ಸಾಲ್ಟ್ ಈ ಪಂದ್ಯಕ್ಕೆ ಆಯ್ಕೆಗೆ ಲಭ್ಯವಿದ್ದಾರೆ ಎಂದು ಮುಖ್ಯ ಕೋಚ್ ಆಂಡಿ ಫ್ಲವರ್ ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತಿನ ಪಂದ್ಯ RCB ಗೆಲ್ಲಲಿ ಅಂತ ದೇವರಲ್ಲಿ ಆಶಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.